ಈ ವಾರ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ ಬೀಳ್ತಾ ಇದ್ರೆ ಬುಟ್ಟಿಲ್ ಇಟ್ಕೋಬೇಕು. ಆ ಟಾಸ್ಕ್ ಅಲ್ಲಿ ಮಂಜು ಒಂದ್ ಮಾತು ಹೇಳಿದ್ರು, ಹನುಮಂತು ತ್ರಿವಿಕ್ರಮ್ ಬಿಟ್ರ ನಾನು ಈ ಮನೇಲಿ ಸಪೋರ್ಟ್ ಮಾಡೋದು ಧನರಾಜ್ನ ಮಾತ್ರ ಅಂತ. ಆದ್ರೆ ಇವತ್ತು ಅವ್ರ ಮಾತಿಗೆ ಅವರೇ ಸ್ಟಿಕ್ ಆಗಿಲ್ಲ. ಧನರಾಜ್ ಪ್ಲೇಸ್ ಅಲ್ಲಿ ಗೌತಮಿನ ಸೆಲೆಕ್ಟ್ ಮಾಡಿ ಧನರಾಜ್ನ ಔಟ್ ಮಾಡಿದ್ದಾರೆ. ಮತ್ತೆ ಪಾಲಿಟಿಕ್ಸ್. ಈ ಡಿಸಿಷನ್ ಕಾಸ್ಟ್ಲಿ ಆಗುತ್ತಾ? ಆಯ್ತಾ? ಇನ್ನು ಹನುಮಂತು ಟೀಮಿಂದ ಹನುಮಂತು, ಮೋಕ್ಷಿತಾ ಭವ್ಯ ಟಿಕೆಟ್ ಫೈನಲ್ ಟಾಸ್ಕ್ ಆಡ್ತಾರೆ. ಈ ಟಾಸ್ಕ್ ಬೇಕಾಗಿದ್ದು ಬಾಡಿ ಬ್ಯಾಲೆನ್ಸ್, ಪೇಷನ್ಸ್. ಈ ಟಾಸ್ಕ್ ಆಕ್ಚುಲಿ ಹನುಮಂತು ಕಷ್ಟ ಆಗುತ್ತೆ ಅನ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಮ್ ಆಗಿ ಆಡಿದ್ರು. ಈ ಟಾಸ್ಕ್ ಆಕ್ಚುಲಿ 3 ಬಾಲ್ ಇಟ್ಟಾದ್ಮೇಲೆ ಈಸಿ ಆಗುತ್ತೆ. 3 ಬಾಲ್ ಇಟ್ಟಾಗ ಒಟ್ಟಿಗೆ ಜಾಸ್ತಿ ಶೇಕ್ ಆಗಲ್ಲ ಅವು. ಸೊ ಹನುಮಂತು 3 ಬಾಲ್ ಇಟ್ಟಾದ್ಮೇಲೆ 4-5 ಇಟ್ಟು ಬೇಗ ಮುಗಿಸ್ಬಿಟ್ರು. ಸೊ ಈಗ ಉಳ್ಕೊಂಡಿರೋದು ಗೌತಮಿ ಮಂಜು, ಮೋಕ್ಷಿತಾ ಭವ್ಯ ಜೋಡಿ. ಈ ಎರಡೂ ಜೋಡಿಗೆ ತುಂಬಾ ಒಳ್ಳೆ ಟಾಸ್ಕ್ ಡಿಸೈನ್ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು. ಟಾಸ್ಕ್ ಸ್ಟಾರ್ಟ್ ಆದಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಆಮೇಲೆ ಗೌತಮಿ ನೀರ್ ಎತ್ತಿರ್ಬೇಕಾದ್ರೆ ತೊಟ್ಟಿಯಿಂದ ಈ ಕಡೆ ಬಂದು ನೀರ್ ಎತ್ತಬೇಕು ಅಂದ್ರು. ಈ ಕಡೆಯಿಂದ ಬಂದು ನೀರ್ ಎತ್ತಿದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆ ಕಡೆಯಿಂದಲೇ ನೀರ್ ತಗೊಂಡು ಹೋಗೋದು ತಪ್ಪು ಅಂತಾದ್ರೆ ಬಿಗ್ ಬಾಸ್ ಹೇಳ್ತಾ ಇದ್ರು. ಯಾಕಂದ್ರೆ ನಲ್ಲಿಲ್ ನೀರ್ ಹಿಡಿಬೇಕಿದ್ರೆ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಹೇಳಿದ್ರಲ್ಲ, ನಲ್ಲಿಲ್ ನೀರ್ ಹಿಡಿಯಂಗಿಲ್ಲ ಅಂತ. ಅದೇ ತರ ಆ ಕಡೆಯಿಂದ ನೀರ್ ತೆಗಿಯಂಗಿಲ್ಲ ಅಂತಾನು ಹೇಳ್ತಾ ಇದ್ರು ತಪ್ಪಾಗಿದ್ರೆ. ಇದ್ರಲ್ಲಿ ಆಕ್ಚುಲಿ ಮೈನ್ ಕೆಲಸ ಇದ್ದಿದೆ ಹೊರಗಡೆ ನೀರ್ ಎತ್ತೋರ್ದು. ಆದ್ರೆ ನಮ್ಮ ಮಂಜಣ್ಣ ರಿವರ್ಸ್ ತಲೆ ಉಪಯೋಗಿಸಿ ನೀರ್ ನಿಂತಾಗ ಮುಳುಗ್ಬಿಟ್ರು. ಆಕ್ಚುಲಿ ಲಿಟ್ರಲಿ ಈ ಟಾಸ್ಕ್ ಇಂದ ಅವ್ರನ್ನೇ ಮುಳುಗಿಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಾದ್ಮೇಲೆ ಮೋಕ್ಷಿತಾ ಭವ್ಯ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಿದ್ರು. ಇಲ್ಲಿ ಆಕ್ಚುಲಿ ಭವ್ಯ ಕಾಮ್ ಆಗಿ ಹಳೆ ಫಾರ್ಮ್ ವಾಪಸ್ ಬಂದು ತುಂಬಾ ಕೂಲ್ ಆಗಿ ಆಡ್ಬಿಟ್ಟು ಟಿಕೆಟ್ ಟು ಫಿನಾಲೆ ಫೈನಲ್ ಟಿಕೆಟ್ ನ ತಗೊಂಡ್ಬಿಟ್ರು. ಇದ್ರಲ್ಲಿ ಆಕ್ಚುಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಕೊನೆವರೆಗೂ ಇದ್ದು ಮಂಜು ಗೌತಮಿನ ಸೋಲ್ಸಿ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದಂತೂ ಭವ್ಯಗೆ ಅತಿ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ನಾಳೆ ಈ ಗೆದ್ದಿರೋ ಇಷ್ಟು ಜನರಲ್ಲಿ ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಇದ್ದೇ ಇದೆ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.